ನಾನು ಈ ಸರ್ಕಾರವನ್ನು ತೆಗೆದುಹಾಕ್ತೀನಿ ಅಂತ ಅಮಿತ್ ಶಾ ಬಳಿ ಇವರು ಹೋಗಿ ಹೇಳಿ ಬಂದಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅನ್ನೋದನ್ನ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇವರು ಅಲ್ಲೋಗಿ ಪೋಸ್ಟ್ ಕೊಟ್ಟಿದ್ದಾರೆ, ನಾನು ಬಿಜೆಪಿ ಸರ್ಕಾರವನ್ನು ತರ್ತೀನಿ, ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೆಗಿತೀನಿ ಅಂತ ಹೈಕಮಾಂಡ್ ಮುಂದೆ ಹೋಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಅಮಿತ್ ಶಾ ಮುಂದೆ ಅಂತ ಪವರ್ ಟಿವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತೆಗೆದುಹಾಕ್ತೀನಿ, ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಅಮಿತ್ ಶಾ ಬಳಿ ಕುಮಾರಸ್ವಾಮಿ ಈ ರೀತಿಯಲ್ಲಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು ಈ ಸರ್ಕಾರವನ್ನು ತೆಗೆದು ಸಿಎಂ ಆಗೋ ಭ್ರಮೆಯಲ್ಲಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಬಾಯಿಗೆ ಬಂದಂತೆ ಬಿಜೆಪಿಯ ವಿರುದ್ಧ ಬೈತಾ ಇದ್ದವರು ಇವರು ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಬೈತಾ ಇದ್ದವರು, ಆರೋಪಿಸ್ತಾ ಇದ್ದವರು ಈಗ ಬಿಜೆಪಿ ಜೊತೆ ಯಾಕೆ ಒಂದಾದ್ರು, ಇದಕ್ಕೋಸ್ಕರನೇ ಅಂತ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಬಿಜೆಪಿನ ವಾಚಾಮಗೋಚರವಾಗಿ ಬೈತಾ ಕುಮಾರಸ್ವಾಮಿ ಅವರು, ದೇವೇಗೌಡರು ಬಿಜೆಪಿನ ವಾಚಾಮಗೋಚರವಾಗಿ ಬೈತಾ ಇದ್ರು, ಆರೋಪಗಳನ್ನು ಮಾಡ್ತಾ ಇದ್ದಂಥವ್ರು ಈಗ ಒಂದಾಗಿದ್ದಾರೆ. ಯಾಕೆ ಒಂದಾದರು? ಕುಮಾರಸ್ವಾಮಿ ಅವರು ಅವ್ರಿಗೆ, ಅಮಿತ್ ಶಾ ಅವರಿಗೆ, ಬಿ ಜೆ ಪಿಯವರಿಗೆ ನಾನು ಈ ಸರ್ಕಾರನ ತೆಗೆದಾಕ್ತೀನಿ, ನನಗೆ ನೀವು ಪ್ರಾಮುಖ್ಯತೆ ಕೊಡಬೇಕು ಅಂಥೇಳಿ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕುಮಾರಸ್ವಾಮಿಯವರು ಈ ಸರ್ಕಾರ ತೆಗೆದಾಕ್ಬಿಟ್ಟು ಮುಖ್ಯಮಂತ್ರಿ ಆಗಬೇಕು ಅಂತ ಭ್ರಮೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಈ ಥರದ ಹೇಳಿಕೆಗಳನ್ನೆಲ್ಲ ಕೊಡೋದು. ಸಿದ್ದರಾಮಯ್ಯನವ್ರ ಸರ್ಕಾರ ತೆಗೆದುಬಿಡ್ತೀನಿ, ಪಾರ್ಲಿಮೆಂಟ್ ಆದಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನೇಕ ಅವ್ರ ಸ್ನೇಹಿತರುಗಳ ಜೊತೆ ಎಲ್ಲ ಹೇಳ್ಕೊಂಡಿದ್ದಾರೆ, ಅವ್ರ ಪಾರ್ಟಿ ಮುಖಂಡರುಗಳ ಜೊತೆ ಹೇಳ್ಕೊಂಡಿದ್ದಾರೆ. ಇದು ಸಾಧ್ಯ ಇಲ್ಲ. ಕುಮಾರಸ್ವಾಮಿಯವರು, ದೇವೇಗೌಡರು. ರೂಪೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿಗಳೇ ಆಡಿರುವಂಥ ಮಾತು, ಎಕ್ಸ್ಕ್ಲೂಸಿವ್ ಆದಂಥ ಮಾತು, ಇಲ್ಲ ಅಮಿತ್ ಶಾ ಅವ್ರ ಜೊತೆ ಇವರು ಹೋಗಿ ಮಾತನಾಡಿದ್ದಾರೆ, ಅದಕ್ಕೋಸ್ಕರ ಇವ್ರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ, ಇದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪ್ಲಾನು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಏನಿದ್ರೆ ಮರ್ಮ ರೂಪೇಶ್? ನಿಜ. ಯಾಕಂತ ಹೇಳಿದ್ರೆ ಪ್ರಣೂತ್, ಇಲ್ಲಿ ಹಿಂದೆ ಎಲ್ಲ ನೋಡಬೇಕು. ಯಾಕಂದ್ರೆ ಬಿಜೆಪಿ ಅಷ್ಟು ಸದೃಢ ನಾಯಕತ್ವ ಇರಲಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರು ಇರಲಿಲ್ಲ. ಅದಾದ ಬಳಿಕವಾಗಿ ವಿಜೇಂದ್ರ ಅವರನ್ನ, ಬಿಜೆಪಿ ರಾಜ್ಯಾಧ್ಯಕ್ಷರು ಅಶೋಕ್ ಅವ್ರನ್ನ ಇಲ್ಲಿ ಬಿಜೆಪಿಯ ವಿಪಕ್ಷ ನಾಯಕರಾಗಿ ಘೋಷಣೆ ಮಾಡಲಾಯಿತು. ಆದರೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಪ್ರಸ್ತುತ ಇದ್ದಾರೆ, ಅದೇ ರೀತಿಯಾಗಿ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಅಂತೇಳಿ ಹೈಕಮಾಂಡ್ ಕೂಡ ಭಾವಿಸಿಕೊಂಡಿದೆ. ಹೈಕಮಾಂಡ್ ಒಂದಿಷ್ಟು ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಫೋಟಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರವನ್ನ ಕೆಡವುತ್ತೇನೆ ಅಂತ ಹೇಳಿ ಒಂದಿಷ್ಟು ಮಾತನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಸರ್ಕಾರ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಪದೇ ಪದೇ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರವನ್ನ ಬೀಳುತ್ತೆ, 10 ತಿಂಗಳು ಬೀಳುತ್ತೆ, 100 ದಿನಕ್ಕೆ ಸರ್ಕಾರ ಬಿದ್ದು ಹೋಗುತ್ತೆ. ಅದಾದ ನಂತರವಾಗಿ ಇಲ್ಲಿ ಮೂಡ ಹಗರಣ ಸಂಬಂಧಪಟ್ಟ ಸಿಎಂ ರಾಜೀನಾಮೆ ಕೊಡ್ತಾರೆ. ಈ ರೀತಿಯಾಗಿ ಮಾತಾಡೋದ್ರ ಮೂಲಕವಾಗಿ ಸಿಎಂ ಅಂದ್ರೆ ಇಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಒಂದಿಷ್ಟು ಬಿಲ್ಡಪ್ ಅನ್ನ ತಗೊಳ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಮೂಲಕವಾಗಿ ಹೈಕಮಾಂಡ್ ಒಂದಿಷ್ಟು ಭರವಸೆಯನ್ನು ಕೊಡೋದ್ರ ಮೂಲಕ ಹೈಕಮಾಂಡ್ ಅಲ್ಲೇ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಯಾಕಂದ್ರೆ ಅವರು ಸ್ಥಾನಮಾನ ತೆಗೆದುಕೊಳ್ಳೋಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಅದು ಸಾಧ್ಯ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಅಷ್ಟೆಲ್ಲ ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧ ಮಾತಾಡೋಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಪ್ರತಿ ಬಾರಿನೂ ಕೂಡ ಮೂಡ ಹಗರಣ ಇರಬಹುದು, ಸರ್ಕಾರದ ವಿರುದ್ಧ ಕಿಡಿಕಾರ್ತಾರೆ, ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರ್ತಾರೆ, ಸಿದ್ದರಾಮಯ್ಯ ಕಿಡಿಕಾರ್ತಾರೆ. ಎಷ್ಟೆಲ್ಲ ಕಿಡಿಕಾರ್ತಾರೆ, ಸರ್ಕಾರದ ವಿರುದ್ಧವಾಗಿ ದಾಖಲೆ ಇಳಿದು ಮಾಡ್ತೀನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದಾಗಲೇ ಕೂಡ ಹೈಕಮಾಂಡ್ ಅವರಿಗೆ ಮಣೆ ಹಾಕುತ್ತೆ, ಹೈಕಮಾಂಡ್ ಅವರನ್ನ ಪ್ಲೀಸ್ ಮಾಡುತ್ತೆ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ಕುಮಾರಸ್ವಾಮಿ ಅವರು, ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಪದೇ ಪದೇ ದಾಖಲೆಗಳು ಇಳಿದು ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಒಂದಿಷ್ಟು ದಾಖಲೆ ಬೇರಂಗ ಮಾಡ್ತೀನಿ ಅಂತ ಹೇಳ್ತಾರೆ. CD ಪೆನ್ ಡ್ರೈವ್ ಇದೆ, ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳು ಪಡ್ಕೊಳ್ಳೋದಕ್ಕೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ದಾರೆ. ಹೀಗಾಗಿ ಯಾಕಂತ ಹೇಳಿದ್ರೆ ಈಗ ಮತ್ತೆ ಮೊನ್ನೆ ಪಾದಯಾತ್ರೆಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸರ್ಕಾರ ಬಿದ್ದು ಹೋಗುತ್ತೆ, ಡಿ ಕೆ ಶಿವಕುಮಾರ್ ಸರ್ಕಾರ ಉಳಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಹೀಗಾಗಿ ಎಲ್ಲಾ ಮಾತುಗಳು ಕೂಡ ಆ ಒಂದು ಹೈಕಮಾಂಡ್ ನ ಮೆಚ್ಚಿಸುವಂತ ಭಾಗ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಪ್ರಣೂತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ. We'll be right back.